ನಮ್ಮ ಕಪ್ಪಿ ಎರಡನೇ ಸಲ ಕಟಿಂಗ್ ಮಾಡ್ಸ್ಕೊಳಕ್ಕೆ ಬರಕತ್ತಾನೆ. ಟ್ರಿಪ್ ಒಳಗೆ ಹೆವಿ ಫಾರ್ಮ್ನಾಗ ಇರೋದು ನಮ್ಮ ಕಪ್ಪಿ. ಅಣ್ಣ ಇದೊಂದು ಗಡ್ಡ ಒಂದು ಅದೊಂದು ಕರೆಕ್ಟ್ ಕಟಿಂಗ್ ತಕ್ಕಂಗೆ ಇಷ್ಟು 15 ದಿವ್ಸಕ್ಕೆ ನೋಡೋಣ ಮತ್ತೆ ಬಂದಿರೋದು. ಈಗ ಆ ಕಡೆ ಎರಡು ಈ ಕಡೆ ಎರಡು ಹಾಕ್ಸ್ಬಿಡಮ್ಮ ಈ ಸಲ ಬ್ಲೇಡ್. ಹಿಂಗೈತೆ ಬ್ಲೇಡ್ ಅಂದ್ರೆ ಈ ಕಟಿಂಗಿಗೆ ಚಪ್ಪಲ್ ಯಾವ್ದಂತ ಕಟಿಂಗಿಗೆ ಯಾವ್ದಾರು ಚಪ್ಪಲ್ ಸಿಗ್ತವೆ ಅಂದ್ಲೇ ಕಪ್ಪಿ. ಒಟ್ಟು ಗೋವಾದಾಗ ಯಾರು ಫಾರ್ಮ್ನಾಗ ಇದಾರಿಲ್ಲ, ನಮ್ಮ ಹುಡ್ರು ಅಂತೂ ಹೆವಿ ಫಾರ್ಮ್ನಾಗ ಇದ್ದಾವೆ. ಹೋಮ್ ಸ್ಟೇಲ್ದಾಗ ಇರೋದಕ್ಕೆ ನಾವು ಅಲ್ಲೇ ಅಡುಗೆ ಮಾಡ್ಕೊಳಕತ್ತೀವಿ ಗೈಸ್. ಆಲ್ಮೋಸ್ಟ್ ಆಲ್ ತಂದಿವಿ ಗೈಸ್. ಹುಡುಗರು ಚಿಕನ್ ಕಬಾಬ್ ಮಸಾಲ ತಗೊಂಡಾರ. ಬೆಳಗ್ಗೆ ನಮಗೆ ಬಿಸಿ ಬಿಸಿ ಚಾಯ್ ಬೇಕಂತ ಮೇಯೋನೀಸ್ ಗೈಸ್. ಇದೊಂದು ದೊಡ್ಡದು ಮಸ್ಕಾ ಚಸ್ಕಾ ಬಿಸ್ಕೆಟ್. ನಮ್ಮ ಕಪ್ಪಿ ಪಾಪಡಿ ಅವರು ಇಬ್ರು ಜೊತೆಯಲ್ಲಿ ಆದಂತ ಪಿಂಕ್ ಕಲರ್ ಬ್ರಷ್ ತಗೊಂಡ್ರ ಗೈಸ್. ಡ್ರೆಸ್ ಗಿಸ್ಗೆ ಏನು ಇನ್ವೆಸ್ಟ್ ಏನ್ ಮಾಡಾಕತ್ತಿಲ್ಲ. ಮನೆಗ್ಲಿಂದ ಗೈಸ್ 1 ರೂಪಾಯಿನೂ ತಗೊಂಡು ಹೊಟ್ಟಿಲ್ಲ. ಇದು ದೇವ್ರ ಬಂದಾಗ ಬಂತು ಪ್ರಮೋಷನ್ಸ್. ಕಡ್ಲಿ ಪುಡಿ ಹೇಳಿದ್ವಿ ಗೈಸ್, ಕಡ್ಲಿ ಪುಡಿ ಮಂಡಕ್ಕಿ. Man can't tell me nothing about this coke. Can't tell me nothing about this crack. ಗೈಸ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ನಮ್ಮ ಕಪ್ಪಿ ಎರಡನೇ ಸಲ ಕಟಿಂಗ್ ಮಾಡ್ಸ್ಕೊಳಕ್ಕೆ ಬರಕತ್ತಾನೆ. ನಿಯರ್ ಬೈ ಕರೆಕ್ಟ್ 15 ದಿವಸಕ್ಕೆ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಸ್ಕೊಳಕ್ಕೆ ಬಂದಾನೆ. ಅದಕ್ಕೆ ಅವಾಗೆ ಗೈಸ್ ಮತ್ತೆ ಬೆಳೆದ ಕೂದಲ ಮತ್ತೆ ಎಲ್ಲ ಮಾಡ್ಸೋಕ್ಕಲ್ಲ. ಈ ಸಲ ಅಂದರೆ ಹೊಸಲ ಗಡ್ಡ ಮಾಡಿಸಿದ್ದಿಲ್ಲ, ಈ ಸಲ ಗಡ್ಡ ಮಾಡ್ಸೋಕತ್ತಾನೆ. ನಾಳೆ ಒಂದು ನಮ್ಮ ಫುಲ್ ಹೆವಿ ಫಾರ್ಮ್ನಾಗ ಇರೋದಂದರೆ ನಮ್ಮ ಟ್ರಿಪ್ ಒಳಗೆ ಹೆವಿ ಫಾರ್ಮ್ನಾಗ ಇರೋದು ನಮ್ಮ ಕಪ್ಪಿ. ಇವನು ಮಾಡಿಸ್ತಾನ ಇಲ್ಲ ಅಂತ ಅನ್ನಕತ್ತಾನ. ಮಾಡಿಸ್ಬಿಡ್ಲೆ ಸ್ವಲ್ಪ ಗಡ್ಡ ನೋಡ್ಲಿ ಅಲ್ಲಿ ಹೆಂಗೆ ಅನಿಸ್ತಿದೆ ಕತೆ. ಹಾಂ ಅವನಿಗೆ ಏನು ಇಲ್ಲಿ ಹೋಗ್ಬೇಕು, ಇಷ್ಟು ಹೋದರೆ ಅದು ಲುಕ್ ಬರುತ್ತೆ. ಹಾಂ ಅಂದರೆ ಈಗ ಬಾರ್ಡರ್ ಇದೆಲ್ಲ ಅದೇ ಇಲ್ಲಿಗೆ ಮ್ಯಾಚ್ ಮಾಡ್ಬೇಕು ನಾವು. ಇಷ್ಟು ಹೋಗ್ಬೇಕು ಅವಾಗ ಅದಕ್ಕೆ ಇರುತ್ತೆ. ಬಟ್ ಇದು ಅದು ಹಳೆ ಪಿಕ್ಚರ್ ಒಂದಿಲ್ಲ ನೋಡಿದ್ರೆ ಅದೇ ಕರೆಕ್ಟ್ ಆ ಥರ ಇರಲಿ. ಇದನ್ನೇ ಟಚ್ ಮಾಡಲ್ಲ, ಮುಂದೆ ಸೈಡ್ ಮಾತ್ರ ಫುಲ್ ಜೀರೋ ಪೇ ಮಾಡ್ಕೊಂಡು. ಅಣ್ಣ ಇದೊಂದು ಗಡ್ಡ ಒಂದು ಅದೊಂದು ಕರೆಕ್ಟ್ ಕಟಿಂಗ್ ತಕ್ಕಂಗೆ ಮೀಸೆ. ಅದು ಎಡ್ಜ್ ಮುಂದೆ ತೆಗಿತಾರೆ ಆಳ. ಇಷ್ಟು 15 ದಿವ್ಸಕ್ಕೆ ನೋಡೋಣ ಮತ್ತೆ ಬಂದಿರೋದು. ಈಗ ನಾಳೆ ಹೋಗ್ತಿದ್ದೀರಾ ಗೋವಾಗೆ? ಹಾಂ ನಾಳೆ. ಹೌದು, ನೀವು ಬೆಸ್ಟ್ ಕಟ್ಗೆ ಇದು ಮಾಡಿರ್ಬೇಕಲ್ಲ ನೀವೇ ಅನ್ಕೊಂತೀರಿ. ಆ ಕಡೆ ಎರಡು ಈ ಕಡೆ ಎರಡು ಹಾಕ್ಸ್ಬಿಡಮ್ಮ ಈ ಸಲ ಬ್ಲೇಡ್. ಹೌದು ಹೆಂಗೆ ದಪ್ಪ ಹಾಕ್ಸ್ಬಿಡ್ಲಿ ಕಪ್ಪಿ ಹೆಂಗಿದ್ರು ಜಲ್ದಿ. ಹಾಂ 1 ಇಂಚ್ ಹಾಕ್ಸ್ಬಿಡೋಣ. 1 ಇಂಚ್ ಗೊತ್ತಲ್ಲ ಇದು 1 ಇಂಚ್ ಅದು ಇದು ಇವ್ನು ಹಾಕ್ಸ್ತಾನಲ್ಲ ಅದ್ರಂಗೆ ಹಾಕ್ಬಿಡ. ಯಾರು ಹೇಳ ಅಲ್ಲು ಅರ್ಜುನ್ ಅದ್ಯಾರೋ ಫಿಲ್ಮ್ನಾಗ ಹಾಕ್ಸ್ತಾನ ನೋಡ ಹಂಗೆ. ಈಗ ಫೈನಲಿ ಈಗ ಬ್ಲೇಡ್ ಹಾಕ್ಸಾಕತ್ತಾನ ಗೈಸಿಗೆ. ಒಂಥರ ಯೂನಿಕ್ ಬ್ಲೇಡ್. ಒಟ್ಟು ಯಾರು ಚಲೋ ಕಾಣ್ತಿರಲಿಲ್ಲ ಗೋವಾದಾಗ ನಮ್ಮ ಏನು ಇದು ಹಿಂಗೈತೆ ಬ್ಲೇಡ್. ಎಲ್ಲಾಡ ಅಲ್ಲ ಚೆನ್ನಾಗೈತೆ ಅದು ಸ್ಟೈಲ್. ಅವ್ನಿಗೆ ಹಾಕ್ಸ್ಲೇ ಇಲ್ಲಿ ಎಲ್ಲರ ಬ್ಲೇಡ್ ಗೀಡ ಇವು ತಗೊಳ್ಳಿ. ಬ್ಲೂ ವೈಟ್ ಚೆನ್ನಾಗೈತೆ ನೋಡಿ. ಈಗ ನನ್ನ ಮಕ್ಕಳದ್ದು ಇದಾಯಿತು. ಈಗ ಸೀದಾ ಶಾಪಿಂಗಿಗೆ ಬಂದಾರ ಜೂಡಿಯೋಗೆ. ಚಪ್ಪಲ್ ತೊಗೊಳಕತ್ತಾರ. ಅಂದರೆ ಈ ಕಟಿಂಗಿಗೆ ಚಪ್ಪಲ್ ಯಾವ್ದಂತ ಕಟಿಂಗಿಗೆ ಯಾವ್ದಾರು ಚಪ್ಪಲ್ ಸಿಗ್ತವೆ ಅಂದ್ಲೇ ಕಪ್ಪಿ. ಆ ಕಡೆ ಸಣ್ಣ ಹುಡುಗರದು ಈ ಕಡೆ ಈಗ ಕಪ್ಪಿ ಇದನ್ನ ಸೆಲೆಕ್ಟ್ ಮಾಡ್ಯಾನೀಗ. ಇದನ್ನು ಟ್ರೈ ಮಾಡಾಕತ್ತಾನೀಗ. ಆಗತ್ತಾ ಇಲ್ಲ ಏನು ಅಂತಂದು ಕಪ್ಪಿ ಹಿಂಗೆ ಉಲ್ಟಾ ಹಿಡಿ ಮೊಬೈಲ್ ಕಾಣಕತ್ತೈತಿಲ್ಲ ಕಪ್ಪಿ. ಇವನು ಚಪ್ಪಲ್ ನೋಡ್ತಾನಂತ ಇವ ಶೂ ನೋಡ್ತಾನಂತ ಇವ. ಒಟ್ಟು ಗೋವಾದಾಗ ಯಾರು ಫಾರ್ಮ್ನಾಗ ಇದಾರಿಲ್ಲ, ನಮ್ಮ ಹುಡ್ರು ಅಂತೂ ಹೆವಿ ಫಾರ್ಮ್ನಾಗ ಇದ್ದಾವೆ. ನಾನು ಸ್ವಲ್ಪ ಅಲ್ಲೆಲ್ಲ ನೋಡ್ತಾನೆ, ಅವನೊಂದು ಸ್ವಲ್ಪ ಅಷ್ಟೇ. ಈಗ ಫೈನಲಿ ಈಗ ಸ್ವಲ್ಪ ಹೊಟ್ಟೆ ಹಸ್ತಿದ್ದಕ್ಕೆ ಟೀ ಕುಡಿಯೋಕೆ ಬಂದಿದ್ದೆ. ಈಗ ಟೀ ಕುಡಿಯೋಕೆ ಬಂದಿದ್ದೀಗ. ಇದಾದಮೇಲೆ ಸ್ವಲ್ಪ ಊಟ ಮಾಡೋದೈತ್ರಿ. ಹೊರಗೆ ಊಟ ಮಾಡಿ ಸ್ವಲ್ಪ ಒಂದೆರಡು ನೈಟ್ ಪ್ಯಾಂಟ್ ತೊಗೊಳೋದೈತಿ. ಈ ಕಡೆ ಕಪ್ಪಿಗೂ ಪಾಪಡಿಗೂ ಏನು ಬ್ಲೇಡ್ ಕಾಣಾಗದೈತೆ. ಅಜೇ ಬದಲಿ ಬ್ಲೇಡ್ ಮಂಜ ಅಂತ ಇಡವಾಗೈತೆ ನಾವು. ಗೈಸ್ ಫೈನಲಿ ಗೈಸ್ ಈಗ ನಾಳೆ ಕಂಪ್ಲೀಟಾಗಿ ಏನು ಟ್ರಿಪ್ಪು ಸಕ್ಸಸ್ಫುಲ್ಲಿಯಾಗಿ ಹೊಂಟೀವಿ. ಇನ್ನೊಂದೇನಂತಂದ್ರೆ ಈಗೊಂದು 10-15 ನಿಮಿಷ ಆಯ್ತು ಗೈಸ್ ಮನೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚಾಗಿ ಎಲ್ಲ ಕುಡಿದು. ಏನಂತಂದರೆ ನಾವೆಲ್ಲರೂ ಹೋಗಿ ಡಿ-ಮಾರ್ಟ್ ಒಳಗೆ ಸ್ವಲ್ಪ ಶಾಪಿಂಗ್ ಗೈಸ್. ಯಾಕಂದರೆ ಅಲ್ಲಿ ನಾವು ಹೋಮ್ ಸ್ಟೇಲ್ದಾಗ ಇರೋದಕ್ಕೆ ನಾವು ಅಲ್ಲೇ ಅಡುಗೆ ಮಾಡ್ಕೊಳಕತ್ತೀವಿ ಗೈಸ್. ನಮ್ಮ ವರುಣವರು ನಾನ್ ವೆಜ್ಜು, ನಾವೆಲ್ಲ ಸ್ವಲ್ಪ ವೆಜ್ಜು. ಈ ಕಡೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸ್ವಲ್ಪ ಇಬ್ಬರ ಮೇಲೆ ಇದೆ ಅಂತ ಎಲ್ಲರೂ ಮಾಡ್ತಾರೆ ಗೈಸ್.
ಇವೆಲ್ಲ ಈಗ ಆಲ್ಮೋಸ್ಟ್ ಆಲ್ ತಂದಿವಿ ಗೈಸ್. ಏನೇನಂತಂದರೆ ಇಲ್ಲಿಂದ ಇನ್ನೂ ಕಮ್ಮಿನೇ ಗೈಸ್, ಯಾಕಂದರೆ ಲಗೇಜ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ. ಇನ್ನು ನಾಳೆ ಸ್ವಲ್ಪ ಅದು ಪೂರ ಒಂದು ಬ್ಯಾಗಿಂದ ಇದು ಬರುತ್ತೆ ಗೈಸ್, ಫ್ರೆಂಚ್ ಫ್ರೈಸಿಂದು. ಬರೀ ಹೋಗಿ ಎಣ್ಣೆ ಕರಿಯೋದು ಅಷ್ಟೇ ಇರುತ್ತಲ್ಲ, ಅದೊಂದು ತೊಗೊಳೋದಿರುತ್ತೆ. ಅದು ನಾಳೆ ಅಲ್ಲಿಂದ ಅಲ್ಲಿಗೆ ತೊಗೊಂಡು ಇದು ಮಾಡಬೇಕು ಗೈಸ್. ಈಗ ಈ ಕಡೆ ಬಿಸ್ಕೆಟ್ ಇದು ಕುಕೀಸ್ ತೊಗೊಂಡಿವಿ. ಈ ಕಡೆ ಹುಡುಗರು ಚಿಕನ್ ಕಬಾಬ್ ಮಸಾಲ ತೊಗೊಂಡಾರ, ಅಂದರೆ ವೆಜ್ಜೇ ಗೈಸ್. ಅದು ನಮಗೂ ಇದು ಕೊಡೋಕೆ ಮತ್ತು ಇಷ್ಟ ತೊಗೊಂಡು ಇನ್ನೊಂದು ಏನಂದರೆ ಗೈಸ್, ಇದ್ರಾಗೂ ನಾವು ಕ್ಯಾಲ್ಕುಲೇಷನ್ ಮಾಡಿ ದೊಡ್ಡ ತೊಗೊಂಡ್ರೆ ಈಡಾಗಲ್ಲ ಅಂತಂದು ನಮಗೆ ಗೊತ್ತು ಗೈಸ್. ಅದಕ್ಕೆ ಎಲ್ಲರೂ ಹಿಂಗೆ ಸಿಂಗಲ್ ಇಷ್ಟಕೊಂಡು ತೊಗೊಂಡಿವಿ. ಇವೊಂದು ಸ್ವಲ್ಪ ಇವೇನಿವು ಸೂಪು ಮತ್ತು ಜಿಂಜರ್ ಗಾರ್ಲಿಕ್, ಇದು ಬರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಗೈಸ್ ಇದು. ಮತ್ತು ಇನ್ನೊಂದು ಈ ಕಡೆ ಚಿಕನ್ ಮಸಾಲ ಇದೊಂದು. ಈಗ ನನ್ನ ಮಕ್ಕಳು ಎರಡು ಇದಕ್ಕೆ ತೊಗೊಂಡ್ರಿ ಇವರು, ಇದು ಏನು ಮಾಡ್ತಾರೋ ಏನು ಗೈಸ್ ಇವರು ಗೈಸ್. ಮತ್ತು ಬೆಳಗ್ಗೆ ನಮಗೆ ಬಿಸಿ ಚಾಯ್ ಬೇಕಂತ ಈ ಕಡೆ ರೆಡ್ ಲೇಬಲ್ ಚಾಯ್ ಒಂದು ತೊಗೊಂಡಿವಿ. ಮತ್ತು ದೊಡ್ಡದು ಖಾರಪುಡಿ ಬೇರೆ ತೊಗೊಂಡ್ರಿ. ಈ ಕಡೆ ಇದನ್ನು ತೊಗೊಂಡ್ರೆ ಚಿಕನ್ ಮಸಾಲ. ಈ ಕಡೆ ಇದು ಇನ್ನು ಅಲ್ಲಿ ಹೋದ್ಮೇಲೆ ಇನ್ನು ಭಾಳ ಐತಿ ಗೈಸ್ ಶಾಪಿಂಗು. ಮತ್ತು ಮೇಯೋನೀಸ್ ಗೈಸ್, ಇದು ಎದಕ್ಕೆ ಹಾಕ್ಯಂತಾರೆ ಇದು ಏನು ನಾನು ಥಿಂಕ್ ಇದು ಗೈಸ್ ಏನು ಮೇಯೋನೀಸ್ ಇದಕ್ಕೆ ನಾರ್ಮಲ್ ಫ್ರೆಂಚ್ ಫ್ರೈಸ್ ಅದಕ್ಕೆ ಇದಕ್ಕೆ ಎಕ್ಸೆಟ್ರಾ. ಇನ್ನು ಇಲ್ಲೊಂದು 2 ಪ್ಯಾಕೆಟ್. ಮತ್ತು ಇದೊಂದು ಸಾಸ್ ಒಂದು ಗೈಸ್, ಇದು ಏನಾದರೆ ಸ್ವೀಟ್ ಆ್ಯಂಡ್ ಸ್ಪೈಸಿ ಕಿಸಾನಿಂದ ಇದೊಂದು ದೊಡ್ಡದು. ಮತ್ತು ಇದೊಂದು ದೊಡ್ಡದು ಮಸ್ಕಾ ಚಸ್ಕಾ ಬಿಸ್ಕೆಟು. ಈ ನನ್ನ ಮಗ ಇದೆಲ್ಲ ಎಲ್ಲಿ ನಾನೇ ತೊಗೊಂಡೋಗ್ಬೇಕಂದ್ರೆ ಹಂಗೆ ಆಗ್ಬಿಡೈತೆ. ಲಗೇಜು ಸ್ವಲ್ಪ ದೊಡ್ಡದಾಗ್ಬೋದು. ಮತ್ತು ಬೈ 1 get 1 ಇತ್ತು ಗೈಸ್. ಇದು ಕೌಡು ಬಳಿ ಇದೊಂದು ತೊಗೊಂಡ್ವಿ. ಇದ್ಯಾಗಲಿ ಗೈಸ್ ಪುಳಿಯೋಗರೆ ಅಂತ ತಗೊಂಡ್ರೆ ಇವೆಲ್ಲ ಮಾಡ್ತೀವಿಲ್ಲ ಅನ್ನೋದು ಡೌಟು. ಇಲ್ಲೊಂದು ಮತ್ತೆ ಗೈಸ್ ಇದೊಂದು ಪಿಕಲ್, ಮ್ಯಾಂಗೋ ಪಿಕಲ್. ಇಲ್ಲೊಂದು ಸಿಕ್ತು. ಎಷ್ಟು ತೊಗೊಂಡ್ರಲ್ಲ. ಇಲ್ಲೊಂದು ಇವರು ನಮ್ಮ ಕಪ್ಪಿ ಪಾಪಡಿಯವರು ಇಬ್ಬರು ಜೊತೆಯಲ್ಲಿ ಆದಂಥ ಪಿಂಕ್ ಕಲರ್ ಬ್ರಷ್ ತೊಗೊಂಡ್ರೆ ಗೈಸ್. ಇದ್ರೊಳಗೆ ಬೈ ಮಿಸ್ಟೇಕಾಗಿ ಅವ್ನು ತಿಕ್ಕೋ ಬ್ರಷ್ ಇವ್ರ ಕೈಗೆ ಬಂದು ಇವ್ನು ತಿಕ್ಕೋ ಬ್ರಷ್ ಅವ್ನ ಕೈಗೆ ಹೇಳೋಕ್ಕಾಗಲ್ಲ ಗೈಸ್. ಅದನ್ನು ಕಂಟೆಂಟ್ ಮಾಡಿಬಿಡಮ್ಮ. ಅಕಸ್ಮಾತ್ ಇಲ್ಲ ಮಕ್ಕಳು ನೋಡಿಲ್ಲ ಅಂದ್ರೆ ಕರೆಕ್ಟ್ ಇರುತ್ತೆ, ನಾವೇ ಎಕ್ಸ್ಚೇಂಜ್ ಮಾಡಿಬಿಡೋಣ. ಅವ್ರ ಬ್ರಷ್ ಇವ್ರ ಬ್ರಷ್ ಅಂತಂದು ಎಕ್ಸ್ಚೇಂಜ್ ಮಾಡಿ ತಿಕ್ಕಿಸ್ಬಿಡಮ್ಮ. ಹಂಗೆ ಆಗಲ್ಲ ಅಂತಲೂ ಗೊತ್ತು, ನೋಡೋಣ. ಗೈಸ್ ಇಷ್ಟ ತೊಗೊಂಡು ಈಗ ಇದನ್ನೆಲ್ಲ ಈಗ ತೊಗೊಂಡು ಹೋಗ್ಬೇಕು. ಇನ್ನು ಭಾಳ ಇದು ಗೈಸ್ ತೊಗೊಂಡು ಹೋಗೋವು, ಅದಕ್ಕೆ ಹೆವಿ ಲಗೇಜ್ ಆಗುತ್ತೆ ಅಂತ ಇನ್ನೊಂದು ಗೈಸ್ ನಿಮಗೊಂದು ತೋರಿಸೋದು ಮತ್ತೆ. ನಂದು ಈಗ ನಾನು ಡ್ರೆಸ್ಸಿಗೆ ಏನು ಇನ್ವೆಸ್ಟ್ ಏನು ಮಾಡೋಕತ್ತಿಲ್ಲ, ಯಾಕಂದರೆ ಕಾಸು ಸ್ವಲ್ಪ ಕಮ್ಮಿ ಇರೋದಕ್ಕೆ. ಯಾಕಂದರೆ ಎಲ್ಲ ಡಿಪೆಂಡ್ ಅಪಾನ್ ಪ್ರಮೋಷನ್ಸ್ ಅದು ಎಕ್ಸೆಟ್ರಾ. ಮನೆಗಳಿಂದ ಗೈಸ್ 1 ರೂಪಾಯಿನೂ ತೊಗೊಂಡು ಹೊಂಟಿಲ್ಲ. ಎಲ್ಲ ಪ್ರಮೋಷನ್ ಇದ್ರಲ್ಲ, ಅದು ದೇವ್ರು ಬಂದಾಗ ಬಂದು ಪ್ರಮೋಷನ್ಸ್ ಅದ್ರ ಮೇಲೆ ಎಲ್ಲ ಡಿಪೆಂಡ್. ನಾನು ಬರೋಣ. ಅದಕ್ಕೆ ಇದೊಂದು ಪ್ಯಾಂಟ್ ತೊಗೊಂಡೆ ಗೈಸು, ಒಂಥರ ನೈಟ್ ಪ್ಯಾಂಟಾಗಿ ಸೋಕಿ ಮಾಡೋಣ. ಸೋಕಿ ಅಂತಂದರೆ ಇದ್ರಾಗೆ ಫೋಟೋ ಶೂಟ್ ಮಾಡೋಣ ಅಂತಂದು. ಇದು ಪೂರಾ ಒಂಥರ ಬ್ಯಾಗಿ ಬಂದಂಗೆ ಬರುತ್ತೆ ಗೈಸ್. ಅಂದರೆ ಇದು ನಂದೇನು ಸೈಜ್ ಐತೆ ಅಂತ ಗೈಸ್, ಅದಕ್ಕಿಂತ ಒಂದು 2 ಪಟ್ಟು ಹೆಚ್ಚಿಗೆ ಇದು ತೊಗೊಂಡಿನಿ ಗೈಸ್. ಆಗಲ್ಲ ಇರೋದು ಸ್ವಲ್ಪ ಬ್ಯಾಗಿ ಥರ ಬರಲಿ ಅಂತ 5 ರೂಪಾಯಿಗೆ ಒಂದು ಪೆರಿ ತಂದ್ಯಾ. ಇನ್ನೊಂದು ಗೈಸ್, ಇವತ್ತು ನಮ್ಮ ಮನ್ಯಾಗ ನಾವೇನು ನಿನ್ನೇನು ಸ್ನ್ಯಾಕ್ಸಿಂದ ಏನು ಡಿಸೈಡ್ ಮಾಡಿದ್ವಿ, ಕಡಲೆ ಪುಡಿ ಕೆಂಪು ಚಟ್ನಿ ಕಡಲೆ ಪುಡಿ ಹೇಳಿದ್ವಿ ಗೈಸ್. ಕಡಲೆ ಪುಡಿ ಮಂಡಕ್ಕಿ. ಅದಕ್ಕೆ ಈಗ ಕಡಲೆ ಪುಡಿ ರೆಡಿ ಆಗಿದೆ ಗೈಸ್. ಆಲ್ಮೋಸ್ಟ್ ಅಲ್ಲಿ 1 ಲೀಟರ್ ಗೊತ್ತಿಲ್ಲ, ಕಡಲೆ ಪುಡಿ ಅಂತೂ ರೆಡಿ ಆಗೈತೆ. ಇಲ್ಲಿ ಈಗ ಮಂಡಕ್ಕಿ ಇವತ್ತು ನಾಳೆ ರೆಡಿ ಆಗುತ್ತೆ ಗೈಸ್. ಮುಂಜಾನೆ ನಾಳೆ ಇದು ರೆಡಿ ಆಗುತ್ತೆ ಅಷ್ಟೇ ಗೈಸ್. ಈಗ ಮಂಡಕ್ಕಿನೂ ರೆಡಿ ಆಗುತ್ತೆ, ಲಗೇಜ್ ಅಂತೂ ಹೆವಿ ಆಗುತ್ತೆ. ಮತ್ತು ಅಲ್ಲಿ ಹೋದ್ಮೇಲೆ ನಾನು ಇದೆಲ್ಲ ರೆಸಿಪಿ ರೆಡಿ ಮಾಡ್ತೀನಿ ಗೈಸ್. ಏನಂದರೆ ಈಗ ನಾನು ಸಂದೀಪ್ ಪಟೇಲ್ ಗೈಸ್ ವೆಜ್ ಇರೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಮಾಡೋಣ. ಅಂದರೆ ಪಾಪಡಿ ಕಪ್ಪಿ ವೆಜ್ ಮಾಡೋಣ ಅಂತ ಅನ್ನೋದಕ್ಕೆ. ಅದಕ್ಕೆ ಅವೆಲ್ಲ ಸ್ವಲ್ಪ ಪ್ರೊಸೆಸ್ ಇದಾವೆ, ಹುಡ್ರಿಗೂ ಇದು ಮಾಡೋಣ ಅಂತ ಹೇಳ್ಕೊಂತ ಗೈಸ್. ಈಗ ಫುಲ್ಲು ಸೊಪ್ಪಿನ ತಯಾರಿನ 1% ಏನೂ ಮಾಡಿಲ್ಲ. ಏನು ಪ್ಯಾಕ್ ಅವು ಇವು ಏನು ಇದಿಲ್ಲ. ಇನ್ನೊಂದು ಗೈಸ್ ಇದೆ, ನಾನು ಬ್ಯಾಗ್ ತೊಗೊಂಡಿದ್ನಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಅಂದರೆ ರೀಪ್ಲೇಸ್ಮೆಂಟ್ ಇತ್ತು. ಅವನು ಇವತ್ತು ಬರ್ಬೇಕಾಯ್ತು, ಬಂದಿಲ್ಲ. ಇಲ್ಲಾಂದ್ರೆ ಇದನ್ನೇ ತೊಗೊಂಡೋಗೋದು ನೋಡೋದೈತೆ. ಈಗ ನಾಳೆ ನಾವೊಂದು ಟ್ರೈನ್ ಇರೋದು ನಿಯರ್ ಬೈ ಸಾಯಂಕಾಲ 7:30 ಸುಮಾರು ಐತೆ ಗೈಸ್ ಟ್ರೈನು. ಅದಕ್ಕೆ ಹೊಂಟಿವಿ. ಪ್ಯಾಕ್ ನನ್ನ ಪ್ರಕಾರ ಇವತ್ತು ಆಗ ಸ್ವಲ್ಪ ಡೌಟು, ಅಂದರೆ ಎಲ್ಲ ಸಜ್ಜು ಮಾಡಿ ಇಟ್ಕೊಳೋದು, ಪ್ಯಾಕ್ ನಾಳೆ ಮಾಡೋಣ ಅಂತ ಹೇಳ್ಕೊತ ಲೆಟ್ಸ್ ಗೋ ಗೈಸ್. ಯಾವುದೋ ಏನು ಮರಿಯೋಳು ಮೇನ್ ಈಗ ಸ್ಟೋರೇಜ್ ನೋಡಾಕತ್ತೀನಿ ಗೈಸ್. ಈಗ ಆದಷ್ಟು ಸ್ಟೋರೇಜ್ ಎಲ್ಲ ಖಾಲಿ ಮಾಡೋದು ನೋಡಾಕತ್ತೀನಿ, ಅದನ್ನ ಟ್ರೈ ಮಾಡಬೇಕು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಪೇಚಾಡಬಾರ್ದು ಆಗಲ್ಲ ಗೈಸ್. ಯಾಕಂದ್ರೆ ನಂದೇನಾರು ಹಂಗೆ ಆಯ್ತಂದ್ರೆ ನಮ್ಮ ಉಳಿದೈತಿ 512 GB ಪ್ರೋ ಮ್ಯಾಕ್ಸಿಂದು, ಅದರ ಬೇಡಬಿಡೋದು ಅಂತ ಹೇಳ್ಕೊಂತ ಲೆಟ್ಸ್ ಗೋ ಗೈಸ್. ಈಗೆಲ್ಲ ಏನೋ ಸೆಟಪ್ ಎಲ್ಲ ಮಾಡೋಣ ಇವೆಲ್ಲ. ಲೆಟ್ಸ್ ಗೋ ಗೈಸ್. ಇದೊಂದು ಹೇಳೋದು ಬರ್ತ್ಬಿಟ್ಟೆ. ಇದೊಂದು ತೊಗೊಂಡಿಗಾಯ್ತು. ಅಲ್ಲಿ ಇನ್ನೊಂದು ನಮ್ಮ ಹೋಮ್ ಸ್ಟೇ ಏನು ಮುಂದೇನಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಸೈಕು,
ಅಲ್ಲಿ ಆಡೋಕ್ಕೆ ಹುಡ್ರ ಬಾಲ್ ತೊಗೊಂಡ್ರೆ ಚಲೋ ಇರೋ ಹೊಸ ಬಾಲೇ ತಗೊಂಡ್ರೆ ಯಬ್ಬ ಅದಕ್ಕೆ ಅದೊಂದು ಗೈಸ್. ಇನ್ನೊಂದು ಅದನ್ನು ನಿಮಗೆ ಅಲ್ಲಿ ಹೋದ್ಮೇಲೆ ನಿಮಗೆ ಸಪ್ರೇಟ್ ಎಲ್ಲ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಕ್ಲಿಯರ್ ಕಟ್ಟಾಗಿ. ಲ್ಯಾಗ್ ಜಾಸ್ತಿ ಮಾಡೋಂಗಿಲ್ಲ, ಯಾಕಂದರೆ ಲಾಂಗ್ ವೀಡಿಯೋಸ್ ಆದಂಗೆಲ್ಲ ಏನು ಪ್ರಾಬ್ಲಮ್ ಅಂತ ನೋಡೋಕ್ಕೆ ಹೋಗಲ್ಲ, ಬೇಸರ ಆಗುತ್ತೆ. ಯಾಕಂದರೆ ಈಗ ಅರ್ಧ ಗಂಟೆ ನಾವು ವೀಡಿಯೋಸ್ ಮಾಡೋದಂದರೆ ಅದು ಎಡಿಟಿಗೂ ನನಗೂ ತ್ರಾಸು, ಪ್ಲಸ್ ನಿಮಗೂ ನೋಡೋಕ್ಕೂ ಆಗಲ್ಲ. ತ್ರಾಸು ಅನ್ನೋಕ್ಕೇನು ಎಡಿಟ್ ಏನು ಮಾಡ್ಬೋದು ಗೈಸ್, ತಾಸು ಗಂಟೆ ಕುಂತು ಆದ್ರೆ ನೋಡ್ಬೇಕು ಆಗಲ್ಲ. ಅದಕ್ಕೆ ಪಾರ್ಟ್ ವೈಸ್ ಅನ್ನೋಕ್ಕೇನು ಎಲ್ಲ ಚೆನ್ನಾಗೇ ಮಾಡ್ತೀನಿ ಗೈಸ್. ಒಂದೊಂದು ದಿನ ಬಿಡೋಣ, ಆರಾಮ್ ನೀವು ಕುಂತು ನೋಡ್ರಿ ಅಂತ ಹೇಳಿ ನೋಡಿದ್ರೆ ನಮಗೂ ಚಲೋ ಅಂತಂದು ಹೇಳ್ಕೊತ ಲೆಟ್ಸಿ ಹೋಗೋಣ. ಚಲೋ ಆಗುತ್ತೆ ಟ್ರಿಪ್ ಅಂತ ಹೋಪ್ ಐತಿ. ಲೆಟ್ಸ್ ಗೋ.